ಸಾಕು ನಮಗಿಷ್ಟು ಅಂದರೆ ಮುಗೀತು, ಮುಗೀತು, ಆರಾಮಾಗಿರ್ತೇವೆ. ಇಲ್ಲಿ ಕೂತ್ಕೊಂಡು ನೆರೆ ಹೊರೆ ಮನೆಗಳದಾವಲ್ಲ, ಅವು ಎಲ್ಲ ತಗೊಂಡು ಬಿಡಬೇಕು ಅಂತ ತಲೆ ಹಾಕ್ಕೊಂಡ್ರಿ, ಇಲ್ಲಿ ಕೂತ್ಕೊಂಡು ಮುಗೀತು. ಏನು ಮಾಡಿಲ್ಲ, ಮತ್ತು ಕುಂತೀರಿ, ಒಮ್ಮೆ ಹಿಂಗಾಗೋದು, ಒಮ್ಮೆ ಹಂಗಾಗೋದು. ಇಲ್ಲೇ ಈಗ ನನಗೆ ಹಿಂಗೆ ಕನಸ ಬಿತ್ತು ಅಂತ ತಿಳ್ಕೊಳ್ಳಿ, ಒಂದು ಭಾವ ಆತು, ಇದೇನು ಪ್ಲಾಸ್ಟಿಕ್, ಒಂದು ಬಂಗಾರದ್ದಿರಬೇಕು ಅಂತ ಭಾವ ಆತು, ಹೋಯ್ತು. ಇರೋ ಸಂತೋಷ ಸಹಿತ ಹೋಗಿ ಒಂದು ಕ್ಷಣದಾಗ ಕಳ್ಕೋತೇವಿ, ಒಂದು ಕ್ಷಣದಾಗ ಪ್ರಾಪ್ತಿ ಮಾಡ್ಕೋತೇವಿ. ಆ ಸಾಮರ್ಥ್ಯ ಇರೋದು ಭಾವದಲ್ಲಿ. ಭಾವದಲ್ಲಿ ಮಾಡಬೇಕು ಮನುಷ್ಯ. ನಾನು ಮುಕ್ತ ಅಂದರೆ ಮುಕ್ತ, ನಾನು ಬಂಧಿತ ಅಂದರೆ ಬಂಧಿತ. ಮುಕ್ತಿ ಪಡೆಯೋದು ಎಷ್ಟು ಸುಲಭ, ಭಾವದಲ್ಲಿ ಮುಕ್ತಿ, ಭಾವದಲ್ಲಿ ಬಂಧನ. ಬಂಧನ ಮುಕ್ತಿಗಳನ್ನು ಭಾವದಿಂದ ನಾವು ಕಟ್ಕೋತೀವಿ. ಇಂಥ ಭಾವನೆಗೆ ಬೆಲೆಯಷ್ಟು. ಇದು ಎಲ್ಲವನ್ನ ಪರಿವರ್ತಿಸಿ ಬಿಡ್ತದ. ಅಷ್ಟು ಸಾಮರ್ಥ್ಯ ಭಾವಕ್ಕೆ. ಇಂಥ ಭಾವ ಇಲ್ಲದಂಥ ಒಬ್ಬರೇ ಮನುಷ್ಯ ಜಗತ್ನಾಗದಾನೇನು? ಎಲ್ಲರಿಗೂ ದೇವರು ಭಾವವನ್ನು ಕೊಟ್ಟ ಕಳಿಸಿದ. ತಲೆ ಸ್ವಲ್ಪ ನಮ್ಮ ಕೈಯಾಗ ಬಹಳಷ್ಟಿಲ್ಲ. ನಮ್ಮ ಶರೀರದ ಸಾಮರ್ಥ್ಯಗಳಿಗೂ ಇತಿ ಮಿತಿ ಅದ, ಭಾವಕ್ಕೆ ಇತಿ ಮಿತಿ ಇಲ್ಲ.